ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ 8ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 14ರ ಉತ್ತರಗಳನ್ನು ನೋಡೋಣ. ಇದರ ಮೊದಲ 13 ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ, ಅದನ್ನು ಒತ್ತಿ ನೋಡಬಹುದು. ಅಷ್ಟಲ್ಲದೆ ಈ ವಿಡಿಯೋದ ಕಮೆಂಟ್ ಅಲ್ಲಿ ಫಸ್ಟ್ ಆಗಿ ಪಿನ್ ಅನ್ನು ಮಾಡಿದ್ದೀನಿ, ಅಲ್ಲಿನೂ ನೋಡಬಹುದು. ಮೇಲೆ ವಿಡಿಯೋದಲ್ಲಿ ಒಂದು 8 ಸೋಷಿಯಲ್ ಸೈನ್ಸ್ ಲರ್ನಿಂಗ್ ಸೀಟ್ಸ್ ಕ್ವಶನ್ ಆನ್ಸರ್ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕ್ ಸಹಿತ ಸಿಗುತ್ತೆ, ಅದನ್ನು ಒತ್ತಿ ನೋಡಬಹುದು. ಸೊ ಟೋಟಲಿ ತಾವೇನು ಮಾಡಬಹುದು, ಸಮಾಜ ವಿಜ್ಞಾನದ ಜೊತೆಗೆ ಹಿಂದಿ ಮತ್ತು ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ವಿಡಿಯೋಗಳನ್ನು ನೋಡಿ ದಯಮಾಡಿ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್, ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕಲಿಕಾ ಹಾಳೆ 14ರ ಉತ್ತರಗಳನ್ನು ನೋಡುವ. ಕಲಿಕಾಂಶ 6.2 ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ಅಂತಕ್ಕಂಥದ್ದು ಕಲಿಕಾಂಶ ಇತ್ತು. ಕಲಿಕಾಫಲ ಏನಿದೆ ಅಂತಂದ್ರೆ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳ ಬಗ್ಗೆ ನೀವುಗಳು ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಇದು ಇತ್ತು. ಎಸ್ ಕಲಿಕಾಫಲ. ಮುಂದೆ ಕಲಿಕಾ ಹಾಳೆ 14 ನೋಡೋಣ. ಸೊ ಫಸ್ಟ್ ಕ್ವಶನ್, ಚಟುವಟಿಕೆ 1, ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳನ್ನು ನೀಡಲಾಗಿದೆ, ಇವುಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ. ಸೊ ಒಟ್ಟು ಏನ್ ಮಾಡಿದ್ದಾರೆ, 7 ರಾಜಮನೆತನಗಳನ್ನ ಕೊಟ್ಟಿದ್ದಾರೆ. ಶಾತವಾಹನರ ಸಮಯ ಬಂದ್ಬಿಟ್ಟು ಸಾಮಾನ್ಯ ಶಕ ಪೂರ್ವ 2ನೇ ಶತಮಾನದಿಂದ ಸಾಮಾನ್ಯ ಶಕ 2ನೇ ಶತಮಾನ. ಕದಂಬರ ಸಮಯ ಬಂದ್ಬಿಟ್ಟು ಸಾಮಾನ್ಯ ಶಕ 4ನೇ ಶತಮಾನದಿಂದ ಸಾಮಾನ್ಯ ಶಕ 5ನೇ ಶತಮಾನ. ಗಂಗರ ಸಮಯ ಬಂದ್ಬಿಟ್ಟು ಸಾಮಾನ್ಯ ಶಕ ವರ್ಷ 6ನೇ ಶತಮಾನದಿಂದ ಸಾಮಾನ್ಯ ಶಕ ವರ್ಷ 12ನೇ ಶತಮಾನ. ಬಾದಾಮಿ ಚಾಲುಕ್ಯರ ಸಮಯ ಸಾಮಾನ್ಯ ಶಕ ವರ್ಷ 6ನೇ ಶತಮಾನದಿಂದ ಸಾಮಾನ್ಯ ಶಕ ವರ್ಷ 8ನೇ ಶತಮಾನ. ರಾಷ್ಟ್ರಕೂಟರ ಸಮಯ ಸಾಮಾನ್ಯ ಶಕ 8ನೇ ಶತಮಾನದಿಂದ ಸಾಮಾನ್ಯ ಶಕ ವರ್ಷ 10ನೇ ಶತಮಾನ. ಕಲ್ಯಾಣಿ ಚಾಲುಕ್ಯರ ಸಮಯ ಬಂದ್ಬಿಟ್ಟು ಸಾಮಾನ್ಯ ಶಕ ವರ್ಷ 10ನೇ ಶತಮಾನದಿಂದ ಸಾಮಾನ್ಯ ಶಕ ವರ್ಷ 12ನೇ ಶತಮಾನ. ಹೊಯ್ಸಳರದ್ದು ಸಾಮಾನ್ಯ ಶಕ ವರ್ಷ 11ನೇ ಶತಮಾನದಿಂದ ಸಾಮಾನ್ಯ ಶಕ ವರ್ಷ 14ನೇ ಶತಮಾನ ಅಂತಕ್ಕಂಥದ್ದು 7 ರಾಜಮನೆತನಗಳ ಸಮಯ ಕೊಟ್ಟಿದ್ದಾರೆ. ಇದು ಹೇಗಿದೆ ಅಲ್ಲ, ಇದು ಸರಿನೇ ಇದೆ, ಇದು ಸರಿಯಾಗಿರ್ತಕ್ಕಂಥ ಕಾಲಕ್ರಮದಲ್ಲಿ ನಾವು ಏನ್ ಮಾಡಿದ್ದಾರೆ ನಿಮಗೆ ಕೊಟ್ಟಿದ್ದಾರೆ. ತಾವುಗಳನ್ನ ಈ ರಾಜಮನೆತನಗಳು ಆ ಆಳ್ವಿಕೆ ಮಾಡಿದ ವರ್ಷಗಳನ್ನ ತಿಳ್ಕೊಳ್ಬೇಕಾಗಿತ್ತು. ಉತ್ತರ ಸರಿಯಾಗಿನೇ ಇದೆ. ಮುಂದೆ ಹೋಗೋಣ. ಎಸ್, ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳ ಪ್ರಮುಖ ಘಟನೆಗಳನ್ನ ಕೊಡಲಾಗಿದೆ, ಇವುಗಳನ್ನ ಕಾಲಾನುಕ್ರಮ ಪಟ್ಟಿಯಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಕಾಲಾನುಕ್ರಮ ಪಟ್ಟಿ ಇದೆಯಲ್ಲ, ಇದೇ ಪಟ್ಟಿಯ ಪ್ರಕಾರ ನಿಮ್ಗೆ ಏನ್ ಮಾಡಿದ್ದಾರೆ, ಈ ಘಟನೆಗಳನ್ನ ಗುರುತಿಸಲಿಕ್ಕೆ ಹೇಳಿದ್ರು. ಮೊದಲ ಘಟನೆ ಕೊಟ್ಟಿದ್ರು ಮೌರ್ಯ ಸಾಮ್ರಾಜ್ಯದ ಪತನ ಅಂತ ಕೊಟ್ಟಿದ್ದಾರೆ. ಸೊ ಮೌರ್ಯ ಸಾಮ್ರಾಜ್ಯ ಯಾವಾಗ ಪತನ ಆಯಿತು, ಕ್ರಿಸ್ತ ಪೂರ್ವ 180ರಲ್ಲಿ ಮೌರ್ಯ ಸಾಮ್ರಾಜ್ಯ ಪತನ ಆಯಿತು. ಅದನ್ನ ಈ ರೇಖೆ ಕಾಲ ರೇಖೆಯನ್ನು ಹಾಕಬೇಕು. ಸೊ ಫಸ್ಟ್ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಗುರುತಿಸಬೇಕಿತ್ತು, ಇದು ಕ್ರಿಸ್ತ ಪೂರ್ವ ಆಗಬೇಕು. ಎಸ್, ಸೊ ನಿಮ್ಮ ಅಳತೆಗೆ ಅನುಗುಣವಾಗಿ 150 ಈ ತರ ಅಳತೆ ಮಾನ ಆಗಬೇಕು. ನಾನು 20ರ 1ರಂತೆ ತಗೊಂಡಿದ್ದೀನಿ. 100, 120, 140, 160, 180. ಸೊ ಇದು 200 ಬರುತ್ತೆ. ಆಮೇಲೆ ಮುಂದೆ 220 ಅಂತಕ್ಕಂಥದ್ದು ಈ ಕಾಲ ರೇಖೆಯಲ್ಲಿ ಗುರುತಿಸ್ತೀವಿ. ಹಾಗಾದ್ರೆ 180 ಎಲ್ಲಿ ಬಂತು, ಇಲ್ಲಿ ಬಂತು. ಎಸ್, ಇದೇ ಏನಪ್ಪಾ ಅಂದ್ರೆ ಕ್ರಿಸ್ತ ಪೂರ್ವ. ಎಸ್, ಏನು ಕ್ರಿಸ್ತ ಪೂರ್ವ 180 ಮೌರ್ಯ ಸಾಮ್ರಾಜ್ಯ ಪತನ ಹೊಂದಿರತಕ್ಕಂಥದ್ದನ್ನ ನಾವೇನ್ ಮಾಡಿವಿ, ಈ ಪ್ರಕಾರ ಕಾಲನಕ್ಷೆಯಲ್ಲಿ ಸೂಚಿಸಿದ್ದೀವಿ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದೆ ಹೋಗೋಣ. ಶಾಲಿವಾಹನ ಶಕೆ ಆರಂಭ ನೋಡಿ. ಶಾಲಿವಾಹನ ಶಕೆ ಆರಂಭವಾಗಿರ್ತಕ್ಕಂಥದ್ದು ಯಾವಾಗ, ಕ್ರಿಸ್ತ ಶಕ 78ರಲ್ಲಿ. ಸೊ ಇದನ್ನ ನಾನು ಕಾಲರೇಖೆಯಲ್ಲಿ ಗುರುತಿಸಲಾಗಿ ಏನ್ ಮಾಡಿದ್ದೀನಿ, ಅದರ 20ರಂತೆ ಮಾನವನ್ನ ತೆಗೆದುಕೊಂಡಿದ್ದೀನಿ. ಕ್ರಿಸ್ತ ಶಕ 10, 20, 40, 60, 80, 100, 120 ಅಂತ ಇಲ್ಲಿ ಬರುತ್ತೆ. ಓಕೆ, 78 ಎಲ್ಲಿ ಬರುತ್ತೆ, 60 ಮತ್ತು 80ರ ಮಧ್ಯದಲ್ಲಿ. ಸೊ ಇದು ಬರುತ್ತೆ ವಿದ್ಯಾರ್ಥಿಗಳೇ ಕ್ರಿಸ್ತ ಶಕ 78. ಇಲ್ಲಿ ಏನಾಯ್ತಪ್ಪ ಅಂದ್ರೆ ಶಾಲಿವಾಹನ ಶಕೆ ಆರಂಭ ಆಯ್ತು ಅಂತಕ್ಕಂಥದ್ದನ್ನ ಈ ರೀತಿ ಕಾಲರೇಖೆಯಲ್ಲಿ ನಾವು ಸೂಚಿಸಬಹುದು. ಮೂರನೇದು ಹೋಗೋಣ. ಹಲ್ಮಿಡಿ ಶಾಸನ ಸಮಯ ಬಂದ್ಬಿಟ್ಟು ಕ್ರಿಸ್ತ ಶಕ 450. ಸೊ ಕಾಲರೇಖೆಯಲ್ಲಿ ತಲಾ 100ರ ಹಾಗೆ ಸಮಯವನ್ನು ಸೂಚಿಸಿದ್ದೀನಿ. 100, 200, 300, 400, 500, 600, 700. ಸೊ 450, 400 ಮತ್ತು 500ರ ಮಧ್ಯೆ ಬಂತು. ಸೊ ಇದೇ ಏನಪ್ಪಾ ಅಂದ್ರೆ ಕ್ರಿಸ್ತ ಶಕ 450. ಸೊ ಹಲ್ಮಿಡಿ ಶಾಸನದ ಸಮಯ ಅಂತ ನಾವೇನ್ ಮಾಡ್ಬೋದು ಇದನ್ನ. ಸೊ ಈ ಕಾಲರೇಖೆಯಲ್ಲಿ ಸೂಚಿಸಬಹುದು. ಇದು ಇತ್ತು ಉತ್ತರ. ಸೊ ತಮಗೆ ಗೊತ್ತಾಗಿದೆ ಅನ್ಕೊಂಡಿನಿ.
ಸೂಕ್ತ ಅಳತೆ ಮಾಪನದಿಂದ ತಾವೇನ್ ಮಾಡಬೇಕು, ಕಾಲರೇಖೆಯನ್ನು ಹಾಕಿ ಘಟನೆಗಳನ್ನ ವರ್ಷದಲ್ಲಿ ತಿಳಿದುಕೊಂಡು ತಾವು ಗುರುತಿಸೋದನ್ನ ಪ್ರಯತ್ನವನ್ನ ಮಾಡಬೇಕು. ಚಟುವಟಿಕೆ 2ಕ್ಕೆ ಹೋಗೋಣ. ಕೆಳಗೆ ನೀಡಿರುವ ಭಾರತದ ಭೂಪಟದಲ್ಲಿ ಶಾತವಾಹನರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರ ಗುರುತಿಸಿ. ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಲು ಪ್ರಮುಖ ಕಾರಣ ಏನಿರಬಹುದು ಅಂತ ತಿಳಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಮ್ಯಾಪ್ ಕೊಟ್ಟಿದ್ರು. ಈ ಮ್ಯಾಪ್ ನಲ್ಲಿ ಏನ್ ಮಾಡಿದ್ದಾರೆ, ಶಾತವಾಹನರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರವನ್ನು ಗುರುತಿಸಲಿಕ್ಕೆ ಹೇಳಿದ್ರು. ಹಾಗಾದ್ರೆ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವ ಬರ್ತಾವಪ್ಪ ಅಂತಂದ್ರೆ ನಾಸಿಕ್ ಬರುತ್ತೆ, ಕಲ್ಯಾಣ್, ಬ್ರೋಚ್, ಭಟ್ಕಳ್. ಈ 4 ಏನಪ್ಪಾ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರಗಳು. ಇದನ್ನ ಈ ತನಾಗಿರ್ತಕ್ಕಂಥ ತಾವು ಏನ್ ಮಾಡಬೇಕು, ಈ ಒಂದು ಮ್ಯಾಪ್ ಅಲ್ಲಿ ಗುರುತಿಸಬೇಕು. ಇಲ್ಲಿ ಭಟ್ಕಳ ಬರುತ್ತೆ, ಓಕೆ, ಇಲ್ಲಿ ನಾಸಿಕ್ ಬರುತ್ತೆ, ಇಲ್ಲಿ ಕಲ್ಯಾಣ್ ಬರುತ್ತೆ. ಸೊ ಈ ತರನಾಗಿರ್ತಕ್ಕಂಥ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಶಾತವಾಹನರ ಕಾಲದ ನಕ್ಷೆಯನ್ನ ತೆಗೆದುಕೊಂಡು ತಾವೇನ್ ಮಾಡಬೇಕು, ಈ ಸ್ಥಳಗಳನ್ನ ತಾವು ಗುರುತಿಸಬೇಕು. ಭಟ್ಕಳ್, ಬ್ರೋಚ್, ನಾಸಿಕ್, ಕಲ್ಯಾಣ್, ನಾಸಿಕ್. ಈ ತರನಾಗಿ ತಾವೇನ್ ಮಾಡಬೇಕು, ಈ ಸ್ಥಳಗಳನ್ನ ಈ ನಕಾಶೆಗಳಲ್ಲಿ ತಾವು ಗುರುತಿಸಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇದು ಶಾತವಾಹನರ ಕಾಲದ ಒಂದು ನಕ್ಷೆ ಇತ್ತು. ಓಕೆ, ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಒಂದು ಕಾರಣ ಕೇಳಿದ್ರು, ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ನೋಡಿ, ಶಾತವಾಹನರ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರವನ್ನು ಹೊಂದಲಿಕ್ಕೆ ಒಂದು ಮುಖ್ಯ 3 ಕಾರಣಗಳು ಇದಾವೆ. ಮೊದಲನೇದು, ಆಗಿನ ಕಾಲದಲ್ಲಿ ಶಾತವಾಹನರ ಕಾಲದ ಸಮಾಜದಲ್ಲಿ ವರ್ಗಭೇದ ನೀತಿ ಇರಲಿಲ್ಲ. ಇದೇ ವರ್ಗದವರು ಇದೇ ಕೆಲಸ ಮಾಡಬೇಕಂತ ತಾರತಮ್ಯ ಇರಲಿಲ್ಲ. ಮುಂದೆ ಏನಾಗಿತ್ತಪ್ಪ ಅಂದ್ರೆ ಕಸಬುದಾರರ ಸಂಘಗಳಿದ್ದು, ಆಯಾ ವೃತ್ತಿಯನ್ನ ಮಾಡ್ತಕ್ಕಂಥ ಒಂದು ವೃತ್ತಿ ಸಂಘಗಳಿದ್ದವು. ಇವೇ ವೃತ್ತಿ ಸಂಘಗಳು ಮುಂದೆ ಏನಾಗ್ತಾವಪ್ಪ ಅಂದ್ರೆ ವಾಣಿಜ್ಯ ಮತ್ತು ವ್ಯಾಪಾರಿ ಸಂಘಗಳಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ಮುಂದೆ ಶಾತವಾಹನರ ಕಾಲದ ರಾಜರು ವಿದೇಶಿ ವ್ಯಾಪಾರಕ್ಕೆ ಪ್ರೋತ್ಸಾಹವನ್ನ ಸಹಿತ ಕೊಡ್ತಾರೆ. ಈ 3 ಕಾರಣಗಳಿಂದ ಏನ್ ಹೇಳ್ಬೋದು, ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಯ್ತು ಅಂತ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ ಹೇಳ್ಬೋದು. ಇಷ್ಟಿತ್ತು ಕಲಿಕಾ ಹಾಳೆ 14ರಲ್ಲಿ ದಕ್ಷಿಣ ಭಾರತದ ಪ್ರಮುಖ ರಾಜ ಮನೆತನಗಳ ಬಗ್ಗೆ ಇರತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋ ಯಾವುದಂತ ತಿಳಿಬೇಕಾದ್ರೆ ತಾವೇನ್ ಮಾಡಬೇಕು, ನಮ್ಮ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋದಾಗ ಸೊ ಮೇಲೆ ಒಂದು ವಿಡಿಯೋ ಕಾಣುತ್ತೆ ಅಪ್ಕಮಿಂಗ್ ವಿಡಿಯೋ ಅಂತ. ಅದು ಯಾವ ವಿಡಿಯೋ ಅಂತಕ್ಕಂಥದನ್ನು ಥಂಬ್ನೇಲ್ ಮೂಲಕ ಓದಿ ತಿಳಿದುಕೊಂಡ್ರೆ ಅದರ ಕೆಳಗಡೆ ದಿನಾಂಕ ಮತ್ತು ಸಮಯ ಇರುತ್ತೆ. ಅದರ ಮೂಲಕ ತಾವು ಕನ್ಫರ್ಮ್ ಮಾಡ್ಬೋದು, ಎಸ್ ಈ ವಿಡಿಯೋ ಈ ತಾರೀಕು ಈ ಸಮಯಕ್ಕೆ ಹಾಸ್ಟ್ ಆಗುತ್ತೆ ಅಂತ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಬರ್ತಕ್ಕಂಥ ಕಲಿಕಾ ಹಾಳೆ 15ರ ಉತ್ತರಗಳಲ್ಲಿ. ಅಲ್ಲಿ